ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಯಾವುದೇ ಪ್ರಶ್ನೆ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಡೂ ಹಾಕಲೇಬೇಕು ಅಥವಾ ಡಸ್ ಹಾಕಬೇಕು, ಅಥವಾ ಪ್ರಶ್ನೆನೇ ನೆಗೆಟಿವ್ ಕೇಳೋದಾದರೆ ಡೋಂಟ್ ಹಾಕಬೇಕು ಅಥವಾ ಡಸಂಟ್ ಹಾಕಬೇಕು. ಸೆಂಟೆನ್ಸ್ ನೋಡೋಣ ಆಮೇಲೆ. ಓಕೆ, ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಸ್ಟ್ರಕ್ಚರ್ ಏನು. ಫಸ್ಟಿಗೆ ನಾವು ಪ್ರಶ್ನೆ ಮಾಡೋದಾದರೆ ಡೂ ಯು, ಡೂ ಐ, ಡೂ ದೇ, ಡೂ ವಿ, ಡಸ್ ಈ, ಡಸ್ ಶಿ, ಡಸ್ ಇಟ್, ಅಥವಾ ಡೋಂಟ್ ಐ, ಡೋಂಟ್ ಯು, ಡೋಂಟ್ ದೇ, ಡೋಂಟ್ ವಿ, ಡಸಂಟ್ ಹಿ, ಡಸಂಟ್ ಶಿ, ಡಸಂಟ್ ಇಟ್. ಓಕೆ, ಈ ಥರ ನಾವು ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದರಲ್ಲಿ ಪ್ರಶ್ನೆಗಳಲ್ಲಿ ಎರಡು ಥರ ಅಂತ ನಾನು ಹೇಳಿದೆ, ಒಂದು ಪಾಸಿಟಿವ್ ಮತ್ತು ನೆಗೆಟಿವ್. ಈಗ ಪಾಸಿಟಿವಲ್ಲಿ ಡೂ ಐ ಅಂತ ಸ್ಟಾರ್ಟ್ ಮಾಡಬೇಕು. ಡೂ ಐ, ಡೂ ಯು, ಡೂ ವಿ, ಡೂ ದೇ. ನೆಗೆಟಿವಲ್ಲಿ ಡೋಂಟ್ ಐ, ಡೋಂಟ್ ಯು, ಡೋಂಟ್ ವಿ, ಡೋಂಟ್ ದೇ. ಸೊ ಈಗ ಡೋಂಟ್ ಅನ್ನೋದೇ ನಾವು ಸ್ಪ್ಲಿಟ್ ಮಾಡಿದಾಗ ಡೂ ಐ ನಾಟ್, ಡೂ ಯು ನಾಟ್. ಇದು ನೀವು ಇದು ತಿಳ್ಕೊಂಡ್ರೆ ಒಳ್ಳೆಯದು, ಬಟ್ ಯೂಸ್ ಮಾಡಲೇಬೇಕಂತಿಲ್ಲ, ನೀವು ಇದರಲ್ಲೇ ಮ್ಯಾನೇಜ್ ಮಾಡ್ಬೋದು. ಪಾಸಿಟಿವಲ್ಲಿ ಹಿ ಶಿ ಇಟ್ಟಿಗೆ ನಾವು ಡಸ್ ಹಾಕಬೇಕು. ಪಾಸಿಟಿವಲ್ಲಿ ಐ ಯು ವಿ ದೇಗೆ ನಾವು ಡೂ ಹಾಕಬೇಕು. ನೆಗೆಟಿವಲ್ಲಿ ಐ ಯು ವಿ ದೇಗೆ ನಾವು ಡೋಂಟ್ ಹಾಕಬೇಕು. ನೆಗೆಟಿವಲ್ಲಿ ಹಿ ಶಿ ಇಟ್ಟಿಗೆ ನಾವು ಡಸಂಟ್ ಹಾಕಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ ಕ್ವೆಶ್ಚನ್ ಸ್ಟಾರ್ಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕಾದ್ರೆ. ಓಕೆ, ಸೊ ಈಗ ಇದ್ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇದನ್ನು ನಾವು ಫಾಸ್ಟಲ್ಲಿ ತೊಗೊಂಡಾಗ ಯಾವುದೂ ಚೇಂಜಸ್ ಆಗೋದಿಲ್ಲ. ಫಾಸ್ಟಲ್ಲಿ ಸಿಂಪಲ್ಲಾಗಿ ನಿಮಗೆ ಡಿಡ್ ಹಾಕಿದ್ರೆ ಎಲ್ಲದಕ್ಕೂ ಡಿಡ್ಡೇನೆ. ಡಿಡ್ ಐ, ಇಲ್ಲಿ ನೋಡಿ, ಡಿಡ್ ಐ, ಡಿಡ್ ಯು, ಡಿಡ್ ವಿ, ಡಿಡ್ ದೇ, ಡಿಡ್ ಹಿ, ಡಿಡ್ ಶಿ, ಡಿಡ್ ಇಟ್. ಹಾಗೆ ನೆಗೆಟಿವ್ ಏನಾಗುತ್ತೆ, ಡಿಡಂಟ್ ಐ, ಡಿಡಂಟ್ ಯು, ಡಿಡಂಟ್ ವಿ, ಡಿಡಂಟ್ ದೇ, ಡಿಡಂಟ್ ಹಿ, ಡಿಡಂಟ್ ಶಿ, ಡಿಡಂಟ್ ಇಟ್. ಓಕೆ, ಸೊ ಇದ್ರದ್ದು ಎಕ್ಸಾಂಪಲ್ಸ್ ನೋಡೋಣ ನಾವು. ಈಗ ನಾನು ಹೇಳಿದ್ನಲ್ಲ ನಮ್ಮ ಮೊನ್ನೆ ಕ್ಲಾಸಲ್ಲಿ ಪಾಸ್ಟಲ್ಲಿ ನೋಡಿ, ಡಿಡ್ ಒಂದು ಆಕ್ಸಿಲರಿ ವರ್ಬ್ ತಗೊಂಡು ಒಂದು ಸಬ್ಜೆಕ್ಟ್ ತಗೊಂಡು ನಾವು ಸಾವಿರಾರು ಸೆಂಟೆನ್ಸ್ ಮಾಡ್ಬೋದು. ಬರೀ ಐ ಹಾಕ್ಕೊಂಡೆ ನೀವು ಸಾವಿರಾರು ಲಕ್ಷಗಟ್ಟಲೆ ಸೆಂಟೆನ್ಸ್ ಮಾಡ್ಬೋದು. ಬರೀ ಯು ಹಾಕ್ಕೊಂಡು ಸೇಮ್ ಇದನ್ನು ಹಾಕ್ಕೊಳ್ಳಿ. ಡಿಡ್ ಐ ಫಿನಿಶ್ ದ ಹೋಮ್ವರ್ಕ್, ನಾನು ಹೋಮ್ವರ್ಕ್ ಫಿನಿಷ್ ಮಾಡಿದ್ನಾ. ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್, ನೀನು ಹೋಮ್ವರ್ಕ್ ಫಿನಿಷ್ ಮಾಡಿದ್ಯಾ. ಡಿಡ್ ವಿ ಫಿನಿಶ್, ನಾವು ಹೋಮ್ವರ್ಕ್ ಈ ಒಂದು ಸೆಂಟೆನ್ಸ್ ತೊಗೊಳ್ಳಿ, ಇಲ್ಲೆಲ್ಲ ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ಲಾಸ್ಟ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಮಾಡಿದ್ದೀವಿ. ಓಕೆ, ಸೊ ಈಗೇನು ಮಾಡೋಣ ಅಂತ ಹೇಳಿದ್ರೆ ಯಾ ಹಾಂ, ಇಲ್ಲಿ ಎಲ್ಲಿದೆ ಅದು? ಹಾಂ, ಸೊ ಇಲ್ಲಿ ಚೇಂಜ್ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಹಿ ಶಿ ಇಟ್ಟಿಗೆ ಹ್ಯಾವ್ ಬರೋಲ್ಲ, ಹ್ಯಾಸ್ ಬರುತ್ತೆ. ಹಾಂ, ಸೊ ಹಿ ಶಿ ಇಟ್ಟಿಗೆ ಹ್ಯಾಸ್ ಬರುತ್ತೆ. ಹಿ, ಡಿಡ್ ಹಿ ಹ್ಯಾವ್, ಯಾವುದು ಇದು ಹ್ಯಾಸ್? ನೋ, ನಿಮಗೆ ಡಿಡ್ ಹಾಕಿದಾಗ ಇದೇ ಬರುತ್ತೆ ಡೈರೆಕ್ಟಾಗಿ. ಹಿ ಹ್ಯಾಸ್ ಲಂಚ್, ಹಿ ಹ್ಯಾಸ್ ಲಂಚ್, ಅದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಡಿಡ್ I have lunch? Did you have lunch? Did we have lunch? Did they have lunch? Did he have lunch? Did she have lunch? Did it have lunch? Did he have lunch? Yes, did ಬಂದಿದೆಯಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಹ್ಯಾಸ್ ಅನ್ನೋದು ಯಾವುದು ಅಂದರೆ, ಈಗ I have lunch. I have lunch. ಸೊ ಈ ಹ್ಯಾವ್ ಅನ್ನೋದಿದೆಯಲ್ಲ, V1. ಗಾಟ್ ಇಟ್ ಮಂಜುನಾಥ್? ಹ್ಯಾವ್ ಅನ್ನೋದು V1.
ಸೊ ನೀವು ಡಿಡ್ ಯೂಸ್ ಮಾಡಿದಾಗ ಹ್ಯಾವ್ ಎ ಯೂಸ್ ಮಾಡಬೇಕು ಅಂತ ನಾನು ಹೇಳಿದ್ದೀನಲ್ವಾ. ಡಿಡ್ ಯೂಸ್ ಮಾಡಿದಾಗ ಎಲ್ಲ ಸಬ್ಜೆಕ್ಟಿಗೂ V1 ಬರುತ್ತೆ. ಇಟ್ ಡಸಂಟ್ ಮ್ಯಾಟರ್. ನೀವು ಹಿ ಶಿ ಇಟ್ ಆದಾಗ ಚೇಂಜ್ ಆಗೋದಿಲ್ಲ. ಡಿಡ್ ಹಿ ಹ್ಯಾಸ್ ಬರಲ್ಲ. ಡಿಡ್ ಹಿ ಹ್ಯಾವ್ ಲಂಚ್? ಅದಕ್ಕೆ ಆನ್ಸರ್ ಏನು? ಉತ್ತರ ಹೇಳಿ. ಹ್ಯಾಡ್. ಎಸ್ ಐ ಹ್ಯಾಡ್ ಲಂಚ್ ಹೇಳ್ತೀವಿ ಹೊರತು ಎಸ್ ಐ ಹ್ಯಾವ್ ಅಲ್ಲ, ಎಸ್ ಹಿ ಹ್ಯಾವ್ ಲಂಚ್ ಅಂತ ಹೇಳಲ್ಲ. ಸೊ ಇಲ್ಲಿ ಹ್ಯಾವ್ ಅನ್ನೋದು V1. ಓಕೆ, ಹ್ಯಾವ್ ಅನ್ನೋದು V1. ಹ್ಯಾಸ್ ಅನ್ನೋದು ಏನಿದೆ ಅದು V5 ಆ್ಯಕ್ಚುಲಿ. V5. ಸೊ ಹ್ಯಾಸ್, ಈಗ ಐ ಹ್ಯಾವ್ ಲಂಚ್ ಅಥವಾ ಐ ಈಟ್ lunch. I eat lunch. I have lunch. He has lunch. ಅವನು ತಿಂಡಿ ತಿಂತಾನೆ, ನಾನು ತಿಂಡಿ. He has lunch. He has lunch at 1 o'clock. ಅವನು 1 ಗಂಟೆಗೆ ಲಂಚ್ ತಿಂತಾನೆ, ತಗೋತಾನೆ. ಹ್ಯಾವ್ ಅಂದರೆ ತಗೊಳ್ಳೋದು, ಸೇವಿಸುವುದು ಅಂತ. ಓಕೆ, ಸೊ ಇಲ್ಲಿ ಐ ಈಟ್ ಇದೆ. ಹಿ ಹಾಕಿದಾಗ ಏನಾಗುತ್ತೆ? ಈಟ್ ಬದಲು ಹಿ ಡ್ಯಾಶ್ ಲಂಚ್. ಅಲ್ಲ, ಇಲ್ಲಿ ನಾವು ಹ್ಯಾಸ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದು. ಐ ಹ್ಯಾವ್ ಲಂಚ್, ಐ ಈಟ್ ಲಂಚ್. ಹಿ ಹ್ಯಾಸ್ ಲಂಚ್, ಹಿ ಡ್ಯಾಶ್ ಲಂಚ್. ಈಟ್ ಹೆಂಗೆ ಹಾಕಬೇಕು? ಅಲ್ಲ, ಇಲ್ಲಿ ಏಟ್ ಇಲ್ವಲ್ಲ. I have, I eat. He has, he dash. He ate past ಆಗಿಬಿಡುತ್ತೆ. ಇಲ್ಲಿ ಪಾಸ್ಟ್ ಇಲ್ಲ, I eat ಇದೆ. I have lunch. ಹಾಂ, ಸೊ he eats ಆಗುತ್ತೆ. He eats lunch. ಹಾಂ, ಸೊ he eats lunch. I eat lunch. I have lunch. He has lunch. ಓಕೆ, ಸೊ ಈ ಹ್ಯಾಸ್ ಅನ್ನೋದೇನು? ಹ್ಯಾವ್ದು V5 ಫಾರ್ಮ್. ಅದು ಟೇಕ್ದು V5 ಫಾರ್ಮ್ ಏನು? ಟೇಕ್ಸ್. ಹಿ ಸಿಂಪಲ್ ಪ್ರೆಸೆಂಟಲ್ಲಿ ಟೇಕ್. ಐ ಟೇಕ್, ಯು ಟೇಕ್, ವಿ ಟೇಕ್, ದೇ ಟೇಕ್. ಹಿ ಟೇಕ್ಸ್, ಶಿ ಟೇಕ್ಸ್. ಓಕೆ, ಹಾಗಾಗಿ ನಮಗಿಲ್ಲಿ ಹ್ಯಾಸ್ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಿ ಟೇಕ್ಸ್, ಡಿಡ್. ಓಕೆ, ಸೊ ಈಗ ನೋಡಿ, ಹಿ ಟುಕ್, ಹಿ ಟುಕ್. ಇದನ್ನು ನಾವು ಕ್ವೆಶ್ಚನ್ ಮಾಡಿದ್ರೆ ಏನಾಗುತ್ತೆ? ಅವನು ತಗೊಂಡ. ಇದನ್ನು ಪ್ರಶ್ನೆ ಮಾಡಿದಾಗ ಅವನು ತಗೊಂಡ ನಾ ಅಲ್ವಾ? ಅವನು ತಗೊಂಡ ಅನ್ನೋಕ್ಕೆ ನಾವೇನು ಹಾಕಬೇಕಿಲ್ಲಿ? ಡಿಡ್ ಹಿ ಟೇಕ್. ಸೊ ಡಿಡ್ ಹಿ ಟೇಕ್ ಅಂತಿದ್ದಿಲ್ಲ. ಅವ್ನು ತಗೊಂಡ್ನಾ? ಡಿಡ್ ಹಿ ಟೇಕ್? ಅವ್ನು ಕೊಟ್ಟನಾ? ಡಿಡ್ ಹಿ ಗಿವ್? ಅವ್ನು ಕೇಳಿದ್ನಾ? ಡಿಡ್ ಹಿ ಆಸ್ಕ್? ಓಕೆ, ಹಾಗೆ ಇಲ್ಲಿ ಹ್ಯಾಸ್ ಅನ್ನೋದಿದೆಯಲ್ವಾ, ನೀವು ಎಸ್ ಬಂತು ಅಂದ್ರೇ, ವರ್ಬಲ್ಲಿ ಎಸ್ ಬಂತು ಅಂದ್ರೇ ಅದು ಸಿಂಪಲ್ ಪ್ರೆಸೆಂಟಲ್ಲಿ ಹಿ ಶಿ ಇಟ್ಟಿಗೆ ಬಂದಂಗೆ ಅದು. ಹಿ ಟೇಕ್ಸ್, ಹಿ ಹ್ಯಾಸ್. ಓಕೆ, ಸೊ ಈಗ ನಾವು ಅದನ್ನು ಹ್ಯಾಸ್ ಇರೋದಿದೆಯಲ್ಲ, ಇಟ್ಸ್ ನಾಟ್ V1. ಹ್ಯಾಸ್ ಇಟ್ ಸೆಲ್ಫ್ ಈಸ್ V5. ಹ್ಯಾಸ್ ಯಾವುದಕ್ಕೆ ಬರುತ್ತೆ ಅಂದರೆ ಟೇಕ್ಸ್, ಲುಕ್ಸ್, ರೀಡ್ಸ್, ಇದ್ರ ಥರನೇ ಹ್ಯಾಸ್ ಬರೋದು. ಹ್ಯಾಸ್ ಅಂದರೆ ಹಿ ಟೇಕ್ಸ್, ಹಿ ಲುಕ್ಸ್, ಹಿ ರೀಡ್ಸ್, ಹಿ ಹ್ಯಾಸ್. ಅಂದರೆ ಹ್ಯಾಸ್ ಇಸ್ ಎ ವರ್ಬ್. ಇಟ್ಸ್ ನಾಟ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಲ್ಲ. ಹೆಲ್ಪಿಂಗ್ ವರ್ಬ್ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಬರುತ್ತೆ. ಹಿ ಹ್ಯಾಸ್ ಟೇಕನ್, ಹಿ ಹ್ಯಾಸ್ ಗಿವನ್. ಅವ್ನು ಕೊಟ್ಟಿದ್ದಾನೆ, ಅವ್ನು ತಗೊಂಡಿದ್ದಾನೆ. ಓಕೆ, ಸೊ ಇದು ಟೇಕ್ಸ್, ಲುಕ್ಸ್, ರೀಡ್ಸ್ ಹೆಂಗೆ ಬರುತ್ತೋ ಅದೇ ಥರ ಹ್ಯಾಸ್ ಬರುತ್ತೆ. ಸೊ ನಾವು ಈಗ ಟೇಕ್ಸನ್ನು ಇಲ್ಲಿ ಹಾಕ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲೆಲ್ಲೂ ಇಲ್ವಾ? ಡಿಡ್ ಐ, ಇದು ವಾಚ್ ತಗೊಳ್ಳಿ. ಡಿಡ್ ಐ ವಾಚ್? ಡಿಡ್ ಯು ವಾಚ್?
ಡಿಡ್ ದೇ ವಾಚ್. ಅದೇ ಥರ ಡಿಡ್ ಹಿ ವಾಚ್ ಅಂತಲೇ ಹೇಳಬೇಕು, ಡಿಡ್ ಹಿ ವಾಚಸ್ ಅಂತ ಹೇಳಲ್ಲ ನಾವು. ಡಿಡ್ ಹಿ ವಾಚಸ್ ಅಲ್ಲ, ಡಿಡ್ ಹಿ ವಾಚ್. ಸೊ ಅದೇ ಥರ ಇಲ್ಲಿ ಟೇಕ್ ಲುಕ್ಸ್ ಟೇಕ್ಸ್ ಲುಕ್ಸ್ ರೀಡ್ಸ್ ಹ್ಯಾಸ್ ಇದೆ. ಸೊ ಹ್ಯಾಸ್, ವಾಟ್ ಈಸ್ ಹ್ಯಾಸ್? ಹ್ಯಾಸ್ ಈಸ್ ನಥಿಂಗ್ ಬಟ್ ಹ್ಯಾವ್ದು ಹ್ಯಾವ್ ಪ್ಲಸ್ ಎಸ್. ಅಂದರೆ ಟೇಕ್ ಪ್ಲಸ್ ಎಸ್ ಇದೆಯಲ್ವಾ. ಸೊ ಇಲ್ಲಿ ಎಸ್ ಹಾಕಿದ್ದೀವಲ್ಲ, ಲುಕ್ಕಿಗೆ ಎಸ್ ಹಾಕಿದ್ದೀವಿ, ರೀಡಿಗೆ ಎಸ್ ಹಾಕಿದ್ದೀವಿ. ಅದಕ್ಕೆ ಅದೇ ಥರ ಹ್ಯಾವಿಗೆ ನಾವು ಎಸ್ ಹಾಕಿಬಿಟ್ಟು ಹ್ಯಾಸ್ ಮಾಡಿದ್ದೀವಿ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಏನೇ, ಹ್ಯಾವಿಗೆ ಎಸ್ ಹಾಕ್ಬಿಟ್ಟು ಹ್ಯಾಸ್ ಮಾಡಿದ್ದೀವಿ. ಸೊ ಹ್ಯಾವಿಗೆ ಎಸ್ ಹಾಕಿದ್ರೆ ಹ್ಯಾವ್ಸ್ ಆಗಲ್ವ ಅಂತ ಕೇಳಬೇಡಿ. ಸೊ ಗ್ರಾಮ್ಯಾಟಿಕಲಿ ಅದನ್ನು ಈ ವಿ ತೆಗೆದುಬಿಟ್ಟು ಎಸ್ ಇದನ್ನು ಹಾಕಿದಾಗ ಏನಾಗುತ್ತೆ, ಇಲ್ಲಿ ಹಿ ಹ್ಯಾಸ್, ಹಿ ಹ್ಯಾಸ್, ಐ ಹ್ಯಾವ್, ಯು ಹ್ಯಾವ್, ಹಿ ಹ್ಯಾಸ್. ಹಾಗೆ ಡು ಐ ಹ್ಯಾವ್, ಡು ಯು ಹ್ಯಾವ್, ಡಸ್ ಹಿ ಹ್ಯಾವ್. ಡಸ್ ಹಿ ಹ್ಯಾಸ್ ಅಲ್ಲ. ಸರಿ ನೋಡಿ, ಯಾಕೆಂದರೆ ಇಲ್ಲಿ ಡಸ್ಸಲ್ಲೇ ಆಲ್ರೆಡಿ ನಿಮಗೆ ಎಸ್ ಇದೆ. ಡಸ್ಸಲ್ಲೇ ಎಸ್ ಇರೋದ್ರಿಂದ ಡಸ್ ಹಿ ಹ್ಯಾಸ್ ಇಸ್ ರಾಂಗ್. ಡಸ್ ಹಿ ಹ್ಯಾವ್, ಡಸ್ ಹಿ ಹ್ಯಾವ್, ಡಸ್ ಶಿ ಹ್ಯಾವ್, ಡಸ್ ಇಟ್ ಹ್ಯಾವ್. ಅದೇ ಥರ ನೆಗೆಟಿವ್ ಡಸಂಟ್ ಇಟ್, ಅದೆಲ್ಲ ಮುಂದೆ ನೋಡೋಣ. ಓಕೆ, ಹಾಂ ಗೊತ್ತಾಯ್ತಲ್ಲ. ಎಸ್, ಹಾಂ ಇನ್ನೊಂದು ಡೌಟ್ ಇದೆ ಹೇಳಿ. ಸರ್, ಇಲ್ಲಿ ಕಾಲ್ ಮಿ ಬಾರ್ ಯು ಅಂತ ಇದೆಯಲ್ವಾ? ಅಲ್ಲ ಅದು ಓಕೆ, ಅದು ಇದಕ್ಕೆ ತಕ್ಕಂತೆ ಚೇಂಜ್ ಮಾಡ್ಕೊಳ್ಳಿ. ಡಿಡ್ ಐ ಕಾಲ್ ಯು, ಅದಕ್ಕೆ ಕಾಲ್ ಮೀ ಬಾರ್ ಯು ಅಂತ ಹಾಕಿರೋದು. ಡಿಡ್ ಐ ಕಾಲ್ ಯು, ನಾನು ನಿನ್ನನ್ನು ಕಾಲ್ ಮಾಡಿದ್ನಾ. ಡಿಡ್ ಯು ಕಾಲ್ ಮೀ, ಅಲ್ಲಿ ಸಬ್ಜೆಕ್ಟ್ ನೋಡಿಕೊಂಡು ಇಲ್ಲಿ ನೀವು ಮೀನಾ ಯುನಾ ಅಂತ ಚೇಂಜ್ ಮಾಡಬೇಕು. ಡಿಡ್ ವಿ ಕಾಲ್ ಯು, ನಾವು ನಿಮ್ಮನ್ನು ಕರೆದ್ವಾ. ಡಿಡ್ ದೇ ಕಾಲ್ ಯು, ಅವರು ನಿನ್ನನ್ನು ಕರೆದ್ರಾ. ಡಿಡ್ ಹಿ ಕಾಲ್ ಯು, ಅವನು ನಿನ್ನನ್ನು ಕರೆದ್ನಾ. ಡಿಡ್ ಶಿ ಕಾಲ್ ಯು. ಓಕೆ, ಸೊ ಮೀ ಎಲ್ಲಿ ಬರುತ್ತೆ, ಅದು ನನಗೆ ನೀನು ಕಾಲ್ ಮಾಡಿದೆ. ಡಿಡ್ ಯು ಕಾಲ್ ಮೀ, ಅಥವಾ ನೀವು ಡಿಡ್ ದೇ ಕಾಲ್ ಮೀ, ಅವ್ರು ನನಗೆ ಕಾಲ್ ಮಾಡಿದ್ರ. ಸೊ ಇಲ್ಲಿ ಎರಡನ್ನೂ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಅಲ್ಲಿ ಸಬ್ಜೆಕ್ಟ್ ಯಾವ ಥರ ಚೇಂಜ್ ಆಗುತ್ತೆ ಆ ಥರ ಇಂಟರ್ಚೇಂಜ್ ಮಾಡ್ಕೋಬೇಕು. ಓಕೆ, ಆಮೇಲೆ ಇಲ್ಲೂ ಅಷ್ಟೇ ಕ್ಲೀನ್ ಯೋರ್ ಇರೋದು ಡಿಡ್ ಐ ಕ್ಲೀನ್ ಮೈ ರೂಮ್, ಡಿಡ್ ಐ ಕ್ಲೀನ್ ಯೋರ್ ರೂಮ್. ನಾನು ನಿನ್ನ ರೂಮ್ ಕ್ಲೀನ್ ಮಾಡಿದ್ನ ಅಥವಾ ನಾನು ನನ್ನ ರೂಮ್ ಕ್ಲೀನ್ ಮಾಡಿದ್ನ, ಈ ಥರ ಕೇಳೋದಾದರೆ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಈಗ ಇಟ್ಟನ್ನು ಯೂಸ್ ಮಾಡಿ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಮತ್ತು ಸಿಂಪಲ್ ಪಾಸ್ಟಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡೋದು ಅಂತ ನೋಡೋಣ. ಈಗ ಇಟ್ಟಲ್ಲಿ ಸೆಂಟೆನ್ಸ್ ಅಂದರೆ ಪ್ರಶ್ನೆ. ಓಕೆ, ಸೊ ಇಲ್ಲಿ ಪ್ರಶ್ನೆ ಫೋಕಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಅದು ಸಹಾಯ ಮಾಡುತ್ತಾ, ಅದು ನಿಮಗೆ ಹೆಲ್ಪ್ ಆಗುತ್ತಾ, ಅದು ನಿಮಗೆ ಸಹಾಯ ಮಾಡುತ್ತಾ. ಅದು ಅಂದರೆ ಏನು? ಅದು ಅಂದರೆ ಏನಾದರೂ ಆಗಿರ್ಬೋದು. ಅದು ಅಂತ ನಾವು ಏನು, ಈಗ ಅದು ನಿಮಗೆ ಸಹಾಯ ಮಾಡುತ್ತಾ, ಯಾವುದನ್ನು ನೀವು ಅದು ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ನಾವು ಸಿಂಪಲಾಗಿ ಇಟ್ ಅಂತ ಹೇಳಿದ್ವಿ, ಡಸ್ ಇಟ್ ಹೆಲ್ಪ್ ಅಂತ ನಾವು ಇಂಗ್ಲೀಷಲ್ಲಿ ಕೇಳ್ತಾ ಇದ್ವಿ. ಅದು ನಿಮಗೆ ಸಹಾಯ ಮಾಡುತ್ತೆ. ಅದು ಏನು ಅದು ಅನ್ನೋದನ್ನು ಯಾವುದಾದ್ರೂ ಒಂದು ಇದು ಹಾಕಿ, ನೌನ್ ಯಾವುದಾದ್ರೂ ಒಂದು ನಾಮಪದ ಹಾಕಿ, ಅದು ತೆಗೆದುಬಿಟ್ಟು ಒಂದು ನಾಮಪದ ಹಾಕಿ ಸಿಚುವೇಶನಿಗೆ ತಕ್ಕಂತೆ. ಸಿಚುವೇಶನಿಗೆ ತಕ್ಕಂತೆ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ, ಅದು ಸಹಾಯ ಮಾಡುತ್ತಾ. ಏನೊಂದು ಯಾವುದಾದ್ರು ಏನು ಸೆಂಟೆನ್ಸ್ ಮಾಡ್ಬೋದು ನೀವು ಕನ್ನಡದಲ್ಲಿ? ಅಲ್ಲ, ಹೀ ಬಿಟ್ಬಿಡಿ, ಇಟ್ಟು ನಾವು ಹೇಳ್ತಾ ಇರೋದು ಇಟ್ಟದು ಯೂಸ್ ಮಾಡ್ತಾ ಇರೋದು ಎಲ್ಲ ಇಟ್ಟೆ, ಹೀ ಅಲ್ಲ. ಅದು 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 ಅಲ್ಲ, ಕನ್ನಡದಲ್ಲೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಏಕೆಂದರೆ ಡಸ್ ಇಟ್ ಹೆಲ್ಪ್ ಅಂತಿದೆಯಲ್ಲ, ಆ ಸೆಂಟೆನ್ಸ್ದು ಮೀನಿಂಗು ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಮಿಕ್ಕಿದೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಈಗ ಉದಾಹರಣೆಗೆ ಡಸ್ ಇಟ್ ಹೆಲ್ಪ್. ಉದಾಹರಣೆಗೆ ಈಗ ನೀವೇನೋ ಸಮಸ್ಯೆಯಲ್ಲಿ ಇರ್ತೀರಾ, ನನ್ನಿಂದ ಆದಷ್ಟು ನಾನೇನೋ ನಿಮಗೆ ಸಹಾಯ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನನ್ನ ಹತ್ರ ಇಷ್ಟೇ ಇರೋದು, ಇದನ್ನು ತಗೊಳ್ಳಿ, ಇದರಿಂದ ನಿಮಗೆ ಉಪಯೋಗ ಆಗುತ್ತಾ. ವಿಚ್ ಮೀನ್ಸ್ ನನ್ನ ಹತ್ರ ಇರೋದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಡಸ್ ಇಟ್ ಹೆಲ್ಪ್, ಅದು ನಿಮಗೆ ಸಹಾಯ ಮಾಡುತ್ತಾ. ಓಕೆ, ಡಸ್ ಇಟ್ ಹೆಲ್ಪ್. ಸೊ ನಾವೇನೋ ಒಂದು ಐಡಿಯಾ ಹಾಕ್ಕೊಂಡಿರ್ತೀವಿ, ಅದು ಉಪಯೋಗ ಆಗುತ್ತಾ, ಅದು ನಮಗೆ ಹೆಲ್ಪ್ ಆಗುತ್ತಾ. ಡಸ್ ಇಟ್ ಹೆಲ್ಪ್, ಅದು ನಮಗೆ
ಹಾಂ, ಎಸ್ ಆಫ್ ಕೋರ್ಸ್. ಸಿ ನೋಡಿ, ಅದೇ ನೀವು ಅದನ್ನು ತೆಗೆದುಬಿಟ್ಟು ಡಸ್ ದಿಸ್ ಅಮೌಂಟ್ ಹೆಲ್ಪ್. ಓಕೆ, ಇಲ್ಲಿ ನಾವು ಇಟ್ಟು ತೆಗೆದುಬಿಟ್ಟು ಡಸ್ ದಿಸ್ ಅಮೌಂಟ್ ಅಂತ ಹೇಳಬಾರ್ದು, ಮನಿ ಅಂತ ಹೇಳಬೇಕು. ಅಮೌಂಟ್ ಅಂದರೆ ಆ್ಯಕ್ಚುಲಿ ಮೊತ್ತ, ಹಣ ಅಲ್ಲ. ಇಲ್ಲ, ಇಟ್ಟು ಬದಲು ನಾವು ಇಟ್ಟು ಕಾಮನ್ ಆಗಿ ಹೇಳೋದು. ಬಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ನೋಡಿ, ನಾನು ಇಷ್ಟು ಹಣ ಕೊಡ್ತಾ ಇದ್ದೀನಿ, ಈ ಹಣ ನಿಮಗೆ ಸಹಾಯ ಮಾಡುತ್ತಾ, ಈ ಹಣದಿಂದ ನಿಮಗೆ ಸಹಾಯ ಆಗುತ್ತಾ? ಡಸ್ ದಿಸ್ ಮನಿ ಹೆಲ್ಪ್ ಯು? ಡಸ್ ಇಟ್ ಹೆಲ್ಪ್ ಯು? ಇದು ನಿಮಗೆ ಸಹಾಯ ಆಗುತ್ತಾ ಇದರಿಂದ? ಸೊ ಡಸ್ ಇಟ್ ಹೆಲ್ಪ್? ಓಕೆ, ಸೊ ನಾನೇನೋ ನಿಮಗೆ ಕಳಿಸ್ತೀನಿ, ಅದು ನಿಮಗೆ ಹೆಲ್ಪ್ ಆಗುತ್ತಾ, ಅದು ನಿಮಗೆ ಉಪಯೋಗ ಆಗುತ್ತಾ? ಡಸ್ ಇಟ್ ಹೆಲ್ಪ್? ಅದು ನಿಮಗೆ ಸಹಾಯ ಮಾಡುತ್ತಾ ಅಥವಾ ಅದರಿಂದ ನಿಮಗೆ ಸಹಾಯ ಆಗುತ್ತಾ? ಅದೇ ಥರ ಡಸ್ ಇಟ್ ಹರ್ಟ್? ಡಸ್ ಇಟ್ ಹರ್ಟ್ ಅಂದರೆ ಅದು ನೋವಾಗುತ್ತಾ ಅಥವಾ ಅದು ನೋವು ಮಾಡುತ್ತಾ? ಡಸ್ ಇಟ್ ಹರ್ಟ್? ಈಗ ಉದಾಹರಣೆಗೆ ಎಷ್ಟೋ ಜನರಿಗೆ ಇಂಜೆಕ್ಷನ್ ಅಂದರೆ ಬಹಳ ಭಯ. ನಿಮ್ಮಲ್ಲಿ ಎಷ್ಟು ಜನರಿಗೆ ಇಂಜೆಕ್ಷನ್ ಅಂದರೆ ಭಯ? ಸಿಂಪಲ್ ಎಕ್ಸಾಂಪಲ್, ಯಾರಿಗೆ ಭಯ ಅವ್ರಿಗೆ ಇದು ಕರೆಕ್ಟಾಗಿ ನೆನಪಲ್ಲಿರುತ್ತೆ, ಅವ್ರಿಗೆ ಇದು ನೀಟಾಗಿ ಅರ್ಥ ಆಗುತ್ತೆ. ಇಂಜೆಕ್ಷನ್ ಅಂದರೆ ಯಾರ್ಯಾರಿಗೆ ಭಯ ಹೇಳಿ? ಯಾರೊಬ್ಬರು ಕೈ ಎತ್ತಿದ್ದಾರೆ. ಆಶಾ ಅಲ್ಲ, ಶ್ರೀಕಾಂತ? ಶ್ರೀಕಾಂತ್ ಕೈ ಎತ್ತಿದ್ದೀರಾ? ಶ್ರೀಕಾಂತ್ ಭಯನಾ? ಶ್ರೀಕಾಂತ್, ಯು ಆರ್ ಅ ಸೋಲ್ಜರ್ ಅಲ್ವಾ? ಆರ್ ಯು ನಾಟ್ ಅ ಸೋಲ್ಜರ್? ಶ್ರೀಕಾಂತ್, ಯು ಆರ್ ಅ ಸೋಲ್ಜರ್, ರೈಟ್? ಯು ಆರ್ ಅಫ್ರೇಡ್ ಆಫ್ ನೀಡಲ್ಸ್? That's funny. That's ironical. ಗುಂಡಿಗೆ ಎದುರೋರೆಲ್ಲ ಸೂಜಿಗೆ ಎದುರ್ತೀರಾ. That's funny. That's funny, and it's something ironical. ಏನೋ ದಂಡಿಗೆ ಎದುರಲ್ಲ, ದಾಳಿಗೆ ಎದುರಲ್ಲ, ಇಂಜೆಕ್ಷನ್ಗೆ ಎದುರ್ತಾರೆ ಅಂದಂಗೆ. ಯಾ, ಕ್ವೈಟ್ ಫನಿ. ಓಕೆ, ಯಾ, ನಿಮಗಿದು ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ. ಬೇರೆ ಯಾರಿಗಾದ್ರೂ ಬಹಳ ಲೇಡೀಸಿಗೂ ಆಲ್ಮೋಸ್ಟ್ ಎಲ್ರಿಗೂ ಇಂಜೆಕ್ಷನ್ ಅಂದರೆ ಭಯ, ಅಫ್ಕೋರ್ಸ್. ಈಗ ನೋಡಿ, ಈಗ ನೀವು ಡಾಕ್ಟ್ರ್ ಹತ್ರ ಈ ಪ್ರಶ್ನೆ ಕೇಳ್ಬೋದು, ಇಂಜೆಕ್ಷನ್ಗೆ ಯಾರ್ಯಾರಿಗೆ ಭಯ, ಅವರು ಡಾಕ್ಟ್ರ್ ಹತ್ರ ಪ್ರಶ್ನೆ ಕೇಳ್ಬೋದು. ಏನಂತ? ಡಾಕ್ಟ್ರೇ, ನನಗೆ ಇಂಜೆಕ್ಷನ್ ಬೇಡ ಅಂತ ಹೇಳ್ತೀರಾ. ಅವಾಗ ಇಲ್ಲ, ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಬೇಗ ವಾಸಿ ಆಗುತ್ತೆ, ಮಾತ್ರೆಯಲ್ಲಿ ಗುಣ ಆಗಲ್ಲ ಅಂತ ಹೇಳ್ತಾರೆ ಅವರು. ಆಗ ನೀವು ಈ ಪ್ರಶ್ನೆ ಕೇಳ್ಬೋದು, ಸರ್ ನನಗೆ ಇಂಜೆಕ್ಷನ್ ಬೇಡ ಅಂತ ಹೇಳಿದಾಗ, ಇಲ್ಲ ಪರವಾಗಿಲ್ಲ ಹಾಕ್ಸ್ಕೊಳ್ಳಿ, ಅದು ಏನೋ ಹಾಕ್ಸ್ಕೊತೀನಿ, ಆದರೆ ತುಂಬ ನೋವಾಗುತ್ತಾ ಅಂತ ನೀವು ಕೇಳೋದು ಇದೆಯಲ್ಲ, ಅದು ನೋವಾಗುತ್ತಾ? ಅದು ನೋವಾಗುತ್ತಾ ಅಂದರೆ ಇಂಜೆಕ್ಷನ್ ಕೊಡೋ ಕ್ರಿಯೆ, ಇಂಜೆಕ್ಷನ್ ಆಗಿರ್ಬೋದು ಅಥವಾ ಇಂಜೆಕ್ಷನ್ ಕೊಡುತ್ತಿರುವಂಥ ಕ್ರಿಯೆ, ಮಾಡುತ್ತಿರುವಂಥ ಕ್ರಿಯೆ, ಅದು ನಿಮಗೆ ನೋವು ಉಂಟು ಮಾಡುತ್ತಾ ಅಂತ ನೀವು ಅವ್ರ ಹತ್ರ ಕೇಳೋದು ಹೇಗೆ? ಓಕೆ, ಡಸ್ ಇಟ್ ಹರ್ಟ್? ಡಸ್ ಇಟ್ ಹರ್ಟ್? ಸೊ ಹರ್ಟ್ ಅಂದರೆ ನೋವು ಮಾಡುವುದು, ಡಸ್ ಅಂದರೆ ನಾವು ಸಿಂಪಲ್ ಪ್ರೆಸೆಂಟ್, ಸಾಮಾನ್ಯವಾಗಿ ಅದು ಇಂಜೆಕ್ಷನ್ ಕೊಟ್ಟಾಗ ನೋವಾಗುತ್ತಾ, ನೋವು ಮಾಡುತ್ತಾ. ಇಟ್ ಅಂದರೆ ಯಾವುದಕ್ಕೆ? ಇಟ್ ಅಂದರೆ ಏನಾಗುತ್ತೆ ಇಲ್ಲಿ? ಇಂಜೆಕ್ಷನ್. ಸೊ ಈಗ ನೀವು ಇಟ್ಟನ್ನ ಇಂಜೆಕ್ಷನ್ ಅಂತಲೇ ಯೂಸ್ ಮಾಡಿ. ಹಾಂ, ಡಸ್ ಇಂಜೆಕ್ಷನ್ ಹರ್ಟ್ ಅನ್ನೋದಕ್ಕಿಂತ ಡಸ್ ದಿ ಇಂಜೆಕ್ಷನ್ ಹರ್ಟ್? ಡಸ್ ದಿ ಇಂಜೆಕ್ಷನ್ ಅಂದರೆ ಆ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀವಿ. ಡಸ್ ದಿ ಇಂಜೆಕ್ಷನ್ ಹರ್ಟ್? ಓಕೆ, ನಾನು ನಿಮಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ಅಂತ ಡಾಕ್ಟರ್ ನಿಮಗೆ ಹೇಳಿದಾಗ ನೀವು, ಡಾಕ್ಟರ್ ಅದು ನನಗೆ ನೋವಾಗುತ್ತಾ ಅಂದರೆ ಅದರಿಂದ ನನಗೆ ನೋವಾಗುತ್ತೆ, ಡಸ್ ಇಟ್ ಹರ್ಟ್? ಡಸ್ ಇಟ್ ಹರ್ಟ್? ಅಥವಾ ಇನ್ನೊಂದು, ನೀವು ಬೇಕಂತಲೇ ಯಾರಿಗಾದರೂ ನೋವು ಮಾಡಬೇಕು ಅಂತ, ನೀವು ಬೇಕಂತಲೇ ಯಾರಿಗಾದರೂ ನೋವು ಮಾಡಬೇಕು ಅಂತ ಏನೋ ಮೆಸೇಜ್ ಕಳಿಸ್ತೀರಿ. ಅವರು ಮೆಸೇಜ್ ಕಳಿಸ್ತಾರೆ, ಈ ಥರ ಮೆಸೇಜ್ ಮಾಡಿದೀಯಾ, ನನಗಿದರಿಂದ ತುಂಬ ಬೇಜಾರಾಯಿತು ಅಂತ ಅವ್ರು ಹೇಳಿದಾಗ, ಆವಾಗ ನೀವು ಕೇಳ್ಬೋದು, ಹೌದಾ, ನಿಜವಾಗ್ಲೂ ಬೇಜಾರಾಯಿತಾ, ನಿಜವಾಗ್ಲೂ ಅದರಿಂದ ನಿನಗೆ ನೋವಾಯ್ತಾ? ಸೊ ಡಸ್ ಇಟ್ ಹರ್ಟ್? ಡಸ್ ಇಟ್ ಹರ್ಟ್ ಅಂದರೆ ಅದರಿಂದ ನಿಮಗೆ ನೋವು ಆಯಿತಾ, ಅದು ನಿಮಗೆ ನೋವು ಮಾಡುತ್ತಾ, ಅದು ನನಗೆ ನೋವು ಮಾಡುತ್ತಾ? ಡಸ್ ಇಟ್ ಹರ್ಟ್ ಮೀ? ಡಸ್ ಇಟ್ ಹರ್ಟ್ ಯು? ಸೊ ಇಲ್ಲಿ ನೀವು ಪ್ರೊನೌನ್ ಹಾಕ್ಕೊಂಡ್ರೆ, ಡಸ್ ಇಟ್ ಹೆಲ್ಪ್ ಯು? ಡಸ್ ಇಟ್ ಹೆಲ್ಪ್? ಅದು ಸಹಾಯ ಆಗುತ್ತಾ? ಡಸ್ ಇಟ್ ಹೆಲ್ಪ್ ಯು? ಅದು ನಿನಗೆ ಸಹಾಯ ಆಗುತ್ತಾ? ಡಸ್ ಇಟ್ ಹೆಲ್ಪ್ ಮೀ? ಅದು ನನಗೆ ಸಹಾಯ ಆಗುತ್ತೆ. ಡಸ್ ಇಟ್ ಹೆಲ್ಪ್ ದೆಮ್? ಅದು ಅವರಿಗೆ ಸಹಾಯ ಆಗುತ್ತಾ? ಅದೆಲ್ಲ ಆಮೇಲೆ ನೋಡೋಣ. ಮೀ, ದೆಮ್, ಯೋರ್,
ಅದೆಲ್ಲ ಬೇರೆ. ಸೊ ಅದನ್ನು ಆಮೇಲೆ ನೋಡೋಣ. ಓಕೆ, ಸೊ ಡಸ್ ಇಟ್ ಹರ್ಟ್, ಅದು ನೋವಾಗುತ್ತಾ? ಡಸ್ ಇಟ್ ಮ್ಯಾಟರ್, ಡಸ್ ಇಟ್ ಮ್ಯಾಟರ್, ಅದರಿಂದ ತೊಂದರೆ ಆಗುತ್ತಾ? ಡಸ್ ಇಟ್ ಮ್ಯಾಟರ್ ಅಂದರೆ ಉದಾಹರಣೆಗೆ ಅದೇನು ಪರವಾಗಿಲ್ಲ ಬಿಡಿ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳೋದಾದರೆ, ಹೌದಾ ಅದರಿಂದ ಏನು ತೊಂದರೆ ಆಗಲ್ವಾ? ಈಗ ಅದು ತೊಂದರೆ ಆಗುತ್ತಾ? ಡಸ್ ಇಟ್ ಮ್ಯಾಟರ್. ಮ್ಯಾಟರ್ ಅಂದರೆ ಆ್ಯಕ್ಚುಲಿ ವಿಷಯ. ಸೊ ಅದೊಂದು ಇಶ್ಯೂ ಆಗುತ್ತಾ, ಅದೊಂದು ವಿಷಯ ಆಗುತ್ತಾ? ಡಸ್ ಇಟ್ ಮ್ಯಾಟರ್? ಓಕೆ, ಅರ್ಥ ಆಯ್ತಲ್ಲ? ಡಸ್ ಇಟ್ ಮ್ಯಾಟರ್ ಆ್ಯಕ್ಚುಲಿ ಕನ್ನಡದಲ್ಲಿ ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಏನಾದರೂ ಒಂದು ವಿಷಯ ನಮಗೆ ತೊಂದರೆ ಆಗುವಂಥದ್ದು. ಈಗ ಡಸ್ ಇಟ್ ಹೆಲ್ಪ್ ಅಲ್ಲಿ ನಿಮಗೆ ಸಹಾಯ ಆಗುತ್ತಾ? ಡಸ್ ಇಟ್ ಮ್ಯಾಟರ್ ಅಂದರೆ ನಿಮಗೆ ತೊಂದರೆ ಆಗುತ್ತಾ ಅದರಿಂದ ಏನಾದರೂ? ಓಕೆ, ಡಸ್ ಇಟ್ ಬಾದರ್ ಮ್ಯಾಟರ್? ನೋ, ಇಟ್ ಡಸಂಟ್ ಮ್ಯಾಟರ್ ಅಂದರೆ ಇಲ್ಲ ಅದೇನು ಪರವಾಗಿಲ್ಲ, ಅದರಿಂದ ಏನೂ ತೊಂದರೆ ಆಗಲ್ಲ. ಅಂದರೆ ಮ್ಯಾಟರ್ ಅಂದರೆ ವಿಷಯ, ಇಶ್ಯೂ. ಮ್ಯಾಟರ್, ಡಸ್ ಇಟ್ ಮ್ಯಾಟರ್? ಎಸ್ ಇಟ್ ಮ್ಯಾಟರ್ಸ್. ಓಕೆ, ಸೊ ಈ ಡಸ್ ಇಟ್ ಮ್ಯಾಟರ್. ಓಕೆ, ಈಗ ಒಂದು ಕೆಲಸ ಮಾಡೋಣ. ಈಗ ಇದನ್ನು ನೀವು ಇದಕ್ಕೆ ಉತ್ತರ ಹೇಳಿ ನೋಡೋಣ. ಉತ್ತರ ಹೇಳಿದಾಗ ಪ್ರಶ್ನೆನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಡಸ್ ಇಟ್ ಹೆಲ್ಪ್ ಅನ್ನೋದನ್ನು ಅದು ಸಹಾಯ ಮಾಡುತ್ತಾ, ಕನ್ನಡದಲ್ಲಿ ಅದು ಸಹಾಯ ಮಾಡುತ್ತಾ ಅನ್ನೋದಕ್ಕೆ ಉತ್ತರ ಹೇಳಿ ನೋಡೋಣ. ಕನ್ನಡದಲ್ಲಿ ಹೇಳಿ. ಹಾಂ, ಹೌದು ಅದು ಸಹಾಯ ಆಗುತ್ತೆ ಅಥವಾ ಹೌದು ಅದು ಸಹಾಯ ಮಾಡುತ್ತೆ. ರೈಟ್, ಅದನ್ನೇ ಇಂಗ್ಲೀಷಲ್ಲಿ ಆನ್ಸರ್ ಮಾಡಿ. ಡಸ್ ಇಟ್ ಹೆಲ್ಪ್? ವೆರಿ ಗುಡ್. ಎಸ್ ಇಟ್ ಹೆಲ್ಪ್ಸ್. ಈಗ ನಾನೇ ನಿಮಗೆ ಹೇಳಿದ್ನಲ್ಲ, ನಾನೇನೋ ನಿಮಗೆ ಒಂದು ರೆಕಮೆಂಡೇಷನ್ ಕೊಡ್ತೀನಿ, ಇಲ್ಲ ನಾನು ಸ್ವಲ್ಪ ಹಣ ಕೊಡ್ತೀನಿ, ನಾನು ಕೇಳ್ತೀನಿ ನಿಮಗೆ, ಲುಕ್ ಐ ಹ್ಯಾವ್ ಓನ್ಲಿ ದಿಸ್ ಮನಿ, ಡಸ್ ಇಟ್ ಹೆಲ್ಪ್ ಅಂತ ನಾನು ಕೇಳ್ತೀನಿ. ನನ್ನ ಹತ್ರ ಹಣ ಇಷ್ಟೇ ಇರೋದು, ಅದು ನಿಮಗೆ ಸಹಾಯ ಮಾಡುತ್ತಾ? ಆವಾಗ ನೀವೇನು ಹೇಳ್ತೀರಾ? ಡಸ್ ಇಟ್ ಹೆಲ್ಪ್ ಯು? ಎಸ್ ಇಟ್ ಹೆಲ್ಪ್ಸ್. ಆವಾಗ ಇನ್ನೂ ಅದಕ್ಕೆ ಒತ್ತಿ ಹೇಳಬೇಕು ಅಂತ ಹೇಳಿದ್ರೆ, ಎಸ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್. ಓಕೆ, ಎಸ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಅಂತ ಹೇಳ್ಬೋದು, ಅಥವಾ ಎಸ್ ಇಟ್ ಹೆಲ್ಪ್ಸ್ ಡೆಫಿನೆಟ್ಲಿ ಅಂತಲೂ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಕರೆಕ್ಟು. ಅಥವಾ ನೀವು ಇನ್ನೊಂದು ಹೇಳ್ಬೋದು, ಎಸ್ ಇಟ್ ಹೆಲ್ಪ್ಸ್ ಬದಲು ನಾನು ಹೇಳಿದೆ ನಿಮಗೆ ಒತ್ತಿ ಹೇಳೋದನ್ನು ಹೆಂಗೆ ಹೇಳಬೇಕು, ಹೆಲ್ಪ್ ಯೂಸ್ ಮಾಡ್ದೇ ಒತ್ತಿ ಹೇಳೋದಾದರೆ ಹೆಂಗೆ ಹೇಳ್ಬೋದು? ಡಸ್ ಇಟ್ ಹೆಲ್ಪ್ ಶಾರ್ಟಾಗಿ ಹೇಳೋದಾದರೆ ಹೆಂಗೆ ಹೇಳ್ಬೋದು? ಎಸ್ ಇಟ್ ಡಸ್. ಎಸ್ ಇಟ್ ಡಸ್ ಅಂದರೆ ಫಸ್ಟ್ ಇಟ್ ಹೇಳಬೇಕು, ಆಮೇಲೆ ಡಸ್ ಹೇಳಬೇಕು. ಓಕೆ, ಅದೆಲ್ಲ ಶಾರ್ಟಾಗಿ ಹೇಳೋವಂಥದ್ದು, ಅದು ಮತ್ತೆ ಬಿಟ್ ಕನ್ಫ್ಯೂಸಿಂಗ್. ಅದು ಈಗ ಬೇಡ. ಅಷ್ಟು ಶಾರ್ಟಾಗಿ ಹೇಳೋದು ಈಗಲೇ ಕಲ್ತ್ಬಿಟ್ರೆ ಬರೀ ಶಾರ್ಟೇ ಯೂಸ್ ಮಾಡ್ತೀರಾ ನೀವು. ಸೊ ನಾವು ಲಾಂಗಾಗಿ ಎಸ್ ಇಟ್ ಹೆಲ್ಪ್ಸ್, ಅದರದ್ದು ಶಾರ್ಟ್ ಫಾರ್ಮ್ ಏನು ಅಂದರೆ ಎಸ್ ಇಟ್ ಡಸ್, ವಿಚ್ ಮೀನ್ಸ್ ಎಸ್ ಇಟ್ ಡಸ್ ಹೆಲ್ಪ್ಸ್. ಎಸ್ ಇಟ್ ಡಸ್ ಹೆಲ್ಪ್. ಎಸ್ ಇಟ್ ಡಸ್ ಹೆಲ್ಪ್. ಹೆಲ್ಪ್ಸ್ ಅಲ್ಲ, ಹೆಲ್ಪ್. ಈಗ ಬಿಕಾಸ್ ಒಂದು ಸೆಂಟೆನ್ಸಲ್ಲಿ ಆಲ್ರೆಡಿ ಎಸ್ ಇದೆ. ಡೂ ಅನ್ನೋದಕ್ಕೆ ನಿಮಗೆ ಆಲ್ರೆಡಿ ಈ ಎಸ್ ಇದ್ದರೆ ಮೇನ್ ವರ್ಬು V1 ಅಲ್ಲೇ ಇರಬೇಕು. ಎಸ್ ಇಟ್ ಡಸ್ ಹೆಲ್ಪ್ ಅಂದರೆ ಹೌದು ಖಂಡಿತ ಅದು ಹೆಲ್ಪ್ ಆಗುತ್ತೆ. ಅಥವಾ ನೀವು ಹೆಲ್ಪ್ ಯೂಸ್ ಮಾಡೋದು ಬೇಡ, ಎಸ್ ಇಟ್ ಡಸ್. ಅಥವಾ ಎಸ್ ಇಟ್ ಡೆಫಿನೆಟ್ಲಿ ಡಸ್ ಹೆಲ್ಪ್, ಆರ್ ಎಸ್ ಇಟ್ ಡೆಫಿನೆಟ್ಲಿ ಡಸ್. ಈ ಥರ ಎಲ್ಲ ಹೇಳ್ಬೋದು. ಇದು ಅಡ್ವಾನ್ಸ್ ಲೆವೆಲ್ಗೆ ಯೂಸ್ ಮಾಡುವಂಥದ್ದು. ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಬಿಟ್ಬಿಡಿ. ಸೊ ನೀವು ಡೈರೆಕ್ಟಾಗಿ ಹೇಳಿದ್ರಿ ಎಸ್ ಇಟ್ ಹೆಲ್ಪ್ಸ್, ಎಸ್ ಇಟ್ ಹೆಲ್ಪ್ಸ್. ಓಕೆ, ಅದೇ ಥರ ಡಸ್ ಇಟ್ ಹರ್ಟ್, ಅದು ನೋವಾಗುತ್ತಾ? ಆನ್ಸರ್ ಹೇಳಿ. ಹೌದು ಅದು ನೋವಾಗುತ್ತೆ. ಹಾಂ, ಇಲ್ಲ ನೋವಾಗಲ್ಲ. ಇಲ್ಲ, ವೆರಿ ಗುಡ್. ಹರ್ಟ್, ಎಸ್ ಇಲ್ಲ ಅಲ್ಲಿ. ನೋ ಇಟ್ ಡಸಂಟ್ ಹರ್ಟ್. ಡಸ್ ಇಟ್ ಹರ್ಟ್? ಎಸ್ ಇಟ್ ಹರ್ಟ್ಸ್, ಅಫ್ಕೋರ್ಸ್ ಇಟ್ ಹರ್ಟ್ಸ್. ನೋ ಇಟ್ ಡಸಂಟ್ ಹರ್ಟ್. ಡಸ್ ಅಂತ ಬಂದ ಮೇಲೆ ಡಸಂಟ್ ಬಂದರೆ ನಿಮಗೆ ಹರ್ಟ್ V1 ಅಲ್ಲಿ ವರ್ಬಲ್ಲಿ V1 ಯೂಸ್ ಮಾಡಬೇಕು.
It does hurt. It doesn't hurt. No, it doesn't hurt. Yes, it hurts. Okay? Does it matter? ಅದು ತೊಂದರೆ ಆಗುತ್ತಾ? ಅದು ವಿಷಯ ಆಗುತ್ತಾ? ಅದೊಂದು ಇಶ್ಯೂ ಆಗುತ್ತಾ? Does it matter? Yes, it matters. ಹಾಂ. ನೆಗೆಟಿವ್? No, it doesn't. Yes, very good. No, it doesn't matter. Okay? Does it count? Count ಅಂದರೆ ಅದು ಲೆಕ್ಕಕ್ಕೆ ಉಂಟಾ? Does it count? ಅದು ಲೆಕ್ಕಕ್ಕೆ ಉಂಟಾ? It counts. ಹಾಂ. No, it doesn't count. It doesn't count. No, it doesn't count. Yes, it counts. Okay? Does it grow? Does it grow? ಅದು ಬೆಳೆಯುತ್ತಾ? Yes, it grows. ಹ್ಞೂ. No, it No, doesn't. doesn't it? Doesn't it not grow? Doesn't it? No, it doesn't grow. Doesn't it grows? Doesn't it grow? Doesn't it grow? Is No, it doesn't grow. Okay. Does it grow? Yes, it grows. No, it doesn't grow. Does it change? ಅದು ಬದಲಾಗುತ್ತಾ? Yes, it changes. Yes, it. It doesn't. Yes. Yes, it changes. No, it doesn't change. Changes. Changes ಅಲ್ಲ. Doesn't change. No, it doesn't change. Change. ಅದು ಕೊನೆಗೊಳ್ಳುತ್ತಾ? Does it last? Yes, it lasts. No, it doesn't last. ವೆರಿ ಗುಡ್. Yes, it lasts. ಇಲ್ಲಿ ಎಸ್ ಹಾಕಬೇಕು. No, it doesn't last. Does it rain? ಮಳೆ ಬರುತ್ತಾ? ಮಳೆ ಆಗುತ್ತಾ? Yes, it rains. It rains. ಹ್ಞೂ. Doesn't rain. No, it doesn't rain. Yeah. So yes, it rains. No, it doesn't rain. Okay. Does it snow? ಹಿಮ ಬೀಳುತ್ತಾ? ಮಂಜು ಬೀಳುತ್ತಾ? Yes, it snows. Yes, Huh. it snows. No, it doesn't snow. ಹಾಂ. Yes, it snows. No, it doesn't snow. Does it work? ಅದು ಕೆಲಸ ಮಾಡುತ್ತಾ? Yes, it works. No, it doesn't work. Yes, very good. Yes, it works with yes. No, it doesn't work. No, yes. Yes, it works. ವರ್ಕಿಗೆ ಎಸ್ ಹಾಕಬೇಕು. ನೋ, ಇಟ್ ಡಸಂಟ್ ವರ್ಕಿಗೆ ಎಸ್ ಹಾಕೋಂಗಿಲ್ಲ. ಯಾಕೆಂದರೆ ಡಸಂಟ್ ಅಲ್ಲೇ ನಿಮಗೆ ಎಸ್ ಇದೆ. ಎಸ್ ಇಟ್ ವರ್ಕ್ಸ್. ಸೊ ಎಸ್ ಇಟ್ ವರ್ಕ್ಸ್ ಅನ್ನೋದನ್ನು ಎಸ್ ಇಟ್ ಡಸ್ ವರ್ಕ್ ಅಂತಲೂ ಹೇಳ್ಬೋದು. ಡಸ್ ಯೂಸ್ ಮಾಡಿದರೆ ಮತ್ತೆ ನಾವು ಎಸ್ ಯೂಸ್ ಮಾಡೋಂಗಿಲ್ಲ. ಡಸಂಟ್ ಡೂ ಡೋಂಟ್ ಯೂಸ್ ಮಾಡಿದಾಗ V1ನೇ ಯೂಸ್ ಮಾಡಬೇಕು. ಮೇನ್ ವರ್ಬಲ್ಲಿ V1ನೇ ಯೂಸ್ ಮಾಡಬೇಕು. ಡಸ್ ಇಟ್ ಫಿಟ್? ಅದು ಫಿಟ್ ಆಗುತ್ತಾ? Yes, it. Yes, it fits. ಹಾಂ. No, it doesn't fit. Yes, of course. Yes, it fits. No, it doesn't fit. Yes ಇಲ್ಲ ಅಲ್ಲಿ. ಓಕೆ. ಸೊ ಇದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಈಗ ಇಲ್ಲಿ ನೋಡಿ ನೆಗೆಟಿವಲ್ಲಿ ಈಗ ನೆಗೆಟಿವ್ ಅಂತೀನಿ ಫಾಸ್ಟ್ ಟೆನ್ಸಲ್ಲಿ ಈಗ ಇದು ಸಹಾಯ ಮಾಡುತ್ತಾ, ಅದು ನೋವಾಗುತ್ತಾ, ಆಗುತ್ತಾ, ಉಂಟಾ, ಬೆಳೆಯುತ್ತಾ, ಉತ್ತ ಅಂತಿದೆ. ರೈಟ್. ಇಲ್ಲೇನಿದೆ ನೋಡಿ, ಡಿಡ್ ಇಟ್ ಹೆಲ್ಪ್? ನಾನು ನಿಮಗೆ ಹಣ ಕೊಟ್ಟನಲ್ಲ, ಅದು ನಿಮಗೆ ಸಹಾಯ ಮಾಡ್ತಾ, ಅದರಿಂದ ನಿಮಗೆ ಸಹಾಯ ಆಯ್ತಾ, ಆಗುವುದು. ಡಿಡ್ ಇಟ್ ಹೆಲ್ಪ್? ಅದು ನಿಮಗೆ ಸಹಾಯ ಆಯ್ತಾ? ಹಾಂ. ಅದಕ್ಕೆ ಹೇಗೆ ಆನ್ಸರ್ ಏನು ಹೇಳ್ತಾರೆ? ಡಿಡ್ ಇಟ್ ಹೆಲ್ಪ್? Yes, it helped. ಇಟ್ ಹೆಲ್ಪ್ಡ್. ಓಕೆ. ನೆಗೆಟಿವ್? No, it doesn't help. ನೋ, ಇಟ್ No, it doesn't help. ನೋ ಇಟ್ ಡಿಡಂಟ್ ಹೆಲ್ಪ್. ಎಸ್, ಅಷ್ಟೇ. ನೀವು ಡಿಡಂಟ್ ಹೆಲ್ಪ್ ಇಟ್ ಆಗಲ್ಲ. ಇಟ್ ಆಲ್ರೆಡಿ ನೀವು ಹೇಳಿದ್ದೀರ ಒಂದು ಸಲ. ನೋ ಇಟ್ ಡಿಡಂಟ್ ಹೆಲ್ಪ್. ಓಕೆ. ಡಿಡ್ ಇಟ್ ಹರ್ಟ್? ನೋವಾಯ್ತಾ? ಡಿಡ್ ಇಟ್ ಹರ್ಟ್? ಓಕೆ. ಸೊ ಈಗ ನೋಡಿ, ಲೆಟ್ ಮಿ ಮೇಕ್ ದಿಸ್ ಕ್ಲಿಯರ್. ಈಗ ಡಸ್ ಇಟ್ ಹರ್ಟ್? ಡಿಡ್ ಇಟ್ ಹರ್ಟ್? ಡಸ್ ಇಟ್ ಹರ್ಟ್? ಡಿಡ್ ಇಟ್ ಹರ್ಟ್? ಡಸ್ ಇಟ್ ಹರ್ಟ್ ಅಂದರೆ ಡಸ್ ಇಟ್ ಹರ್ಟ್? ನೋವಾಗುತ್ತಾ? ಇದನ್ನು ಇಂಜೆಕ್ಷನ್ಗೆ ಭಯ ಇರೋರು ಡಾಕ್ಟ್ರ್ ಹತ್ರ ಕೇಳೋದು. ಏನಂತ? ಡಾಕ್ಟ್ರೆ ನನಗೆ ಇಂಜೆಕ್ಷನ್ ಬೇಡ. ಅವ್ರು ಡಾಕ್ಟ್ರು ಬಲವಂತ ಮಾಡ್ತಾರೆ, ಇಲ್ಲ ಇಂಜೆಕ್ಷನ್ ತೊಗೊಳ್ಳಿ ನೀವು ಅಂತ. ಆವಾಗ ನೀವು ಡಾಕ್ಟ್ರ್ ಹತ್ರ ನಿಧಾನಕ್ಕೆ ಕೇಳ್ತೀರಾ, ನೋವಾಗುತ್ತಾ? ಅದನ್ನು ಹೇಗೆ ಕೇಳ್ತೀರಾ? ಡಸ್ ಇಟ್ ಹರ್ಟ್? ನಿಧಾನಕ್ಕೆ ಕೇಳಿದಾಗಿಲ್ಲ. ಅವ್ರು ಹೇಳ್ತಾರೆ, ಆ ಡಾಕ್ಟ್ರ್ ಏನು ಹೇಳ್ತಾರೆ? ನೋ ಇಟ್ ಡಸಂಟ್ ಹರ್ಟ್ ಅಂತ ಹೇಳ್ತಾರೆ. ಆಮೇಲೆ ಡಾಕ್ಟ್ರು ಇಂಜೆಕ್ಷನ್
ಚುಚ್ಚಿ ತೆಗೆದ ನಂತರ ಡಾಕ್ಟ್ರು ಏನಂತ ಕೇಳ್ಬೋದು? ನೋವಾಯ್ತಾ? ಎಸ್, ವೆರಿ ಗುಡ್. ಅದೇ ಡಿಡ್ ಇಟ್ ಹರ್ಟ್ ಅಂದರೆ ನಾನು ಇಂಜೆಕ್ಷನ್ ಕೊಟ್ಟೆ, ನಿನಗೆ ನೋವಾಯ್ತಾ? ಇಲ್ಲ, ನೋ. ಅವಾಗ ನೀವು ಹೇಳಿ ಇಲ್ಲ ಇಲ್ಲ ಡಾಕ್ಟ್ರೇ, ನೋವಾಗಿಲ್ಲ. ಹೇಗೆ ಹೇಳ್ತೀರಾ? No, it didn't. ಎಸ್, ಅಷ್ಟೇ ಇರೋದು. ವೆರಿ ಸಿಂಪಲ್. ಎಲ್ಲ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ನ ನಾವು ದಿನನಿತ್ಯ ಲೈಫಲ್ಲಿ ನಾವು ಬಳಸೋದೇ ಅದು. ಅದನ್ನು ಆಯಾ ಸಿಚುವೇಷನಲ್ಲಿ, ಆಯಾ ಕಾಂಟೆಕ್ಸ್ಟಲ್ಲಿ ನಾವು ಸೆಂಟೆನ್ಸ್ಗಳನ್ನು ಹಾಕಿ ನೋಡಿದಾಗ ಅದು ಸಿಂಪಲಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನೋಡಿ, ಅದೇ ಡಿಡ್ ಇಟ್ ಹರ್ಟ್. ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟ ನಂತರ, ಅಥವಾ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಡಾಕ್ಟ್ರು ಏನು ಕೇಳ್ಬೋದು? ವೆರಿ ಗುಡ್. ಡಾಕ್ಟ್ರು ಪೇಷಂಟಿಗೆ ಕೇಳ್ಬೋದು ಏನಂತ? ನೋವಾಗುತ್ತಾ? ಡಾಕ್ಟ್ರೇ ಕೇಳ್ಬೋದು. ಅಂದರೆ ನೀನು ನೋವಾಗುತ್ತೆ ಅಂತ ಅಂದ್ಕೊಂಡಿದ್ದೀಯಲ್ವಾ, ಈಗ ನೋವಾಗುತ್ತಾ ನಿನಗೆ? ನಾನು ಇಂಜೆಕ್ಷನ್ ಕೊಡ್ತಾ ಇದ್ದೀನಲ್ವಾ, ನೋವಾಗುತ್ತಾ ಅಂತ ಕೇಳೋದಾದರೆ ಡಸ್ ಇಟ್ ಹರ್ಟ್ ಅಂತ ಡಾಕ್ಟ್ರು ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ಬೋದು, ಪೇಷಂಟ್ ಹೇಳ್ಬೋದು, ಇಲ್ಲ ನೋವಾಗಲ್ಲ, ಅಥವಾ ನೋವಾಗ್ತಾ ಇಲ್ಲ, ನೋ ಇಟ್ಸ್ ನಾಟ್ ಹರ್ಟಿಂಗ್ ಅಂತ ಹೇಳಲ್ಲ. ಸೊ ಹರ್ಟಿಂಗ್ ಅಂತ ಜಾಸ್ತಿ ಬಳಸಲ್ಲ, ಹರ್ಟ್ ಅಂತಲೇ ಬಳಸೋದು. ನೋ ಇಟ್ ಡಸಂಟ್ ಹರ್ಟ್ ಅಂತಲೇ ಹೇಳಬೇಕು. ಸೊ ಪ್ರೆಸೆಂಟ್ ಕಂಟಿನ್ಯೂಸಲ್ಲೂ ನಾವು ಹರ್ಟ್ ಅಂತಲೇ ಹೇಳಬೇಕಾಗುತ್ತೆ. ಓಕೆ, ಡಿಡ್ ಇಟ್ ಹರ್ಟ್, ಅದು ನೋವು ಮಾಡ್ತಾ? ನೋ ಇಟ್ ಡಿಡಂಟ್ ಹರ್ಟ್. ಓಕೆ, ಡಿಡ್ ಇಟ್ ಮ್ಯಾಟರ್, ಅದರಿಂದ ಏನಾದರೂ ತೊಂದರೆ ಆಯಿತಾ? ಡಿಡ್ ಇಟ್ ಮ್ಯಾಟರ್, ಇಲ್ಲ ಅದು ಏನೂ ತೊಂದರೆ ಆಗಿಲ್ಲ ಅದರಿಂದ. ಹೌದು, ಅದರಿಂದ ತೊಂದರೆ ಆಯಿತು. It mattered. Matter. ಯಾ, ಎಸ್ ಇಟ್, ಹಾಂ, ಎಸ್ ಇಟ್ ಮ್ಯಾಟರ್ಡ್, ನೋ ಇಟ್ ಡಿಡಂಟ್ ಮ್ಯಾಟರ್. It didn't. ಮ್ಯಾಟರ್. ಓಕೆ, ಅದೇ ಥರ ಡಿಡ್ ಇಟ್ ಕೌಂಟ್, ಅದು ಲೆಕ್ಕಕ್ಕಿತ್ತ? It counted. ಎಸ್ ಇಟ್ ಕೌಂಟೆಡ್, ನೋ It didn't count. ನೋ ಇಟ್ ಡಿಡಂಟ್ ಕೌಂಟ್. ಹಾಗೆ ಇದು ಡಿಡ್ ಇಟ್ ಚೇಂಜ್, ಡಿಡ್ ಇಟ್ ಲಾಸ್ಟ್, ಡಿಡ್ ಇಟ್ ರೈನ್, ಎಲ್ಲ ಅದೇ ಥರ ನೀವು ಹೇಳ್ತಾ ಹೋಗ್ಬೋದು.